ಮಾತಾಡಬೇಡ. ನನ್ನನ್ನ ನಮ್ಮ ಮನೇನ ಏನು ಅಂತ ತಿಳ್ಕೊಂಡೆ. ನಿನ್ನ ಮೊದಲ ಸಲ ನೋಡಿದಾಗ ಈ ಕಾಲದಲ್ಲೂ ಇಂಥ ಮನುಷ್ಯ ಇದಾನ ಅಂತ ಆಶ್ಚರ್ಯಪಟ್ಟೆ. ನನ್ನ ಸರಿಸಮಾನವಾದ ವ್ಯಕ್ತಿ ಅಂತ ನಿನ್ನ ಸ್ನೇಹಿತನಾಗಿ ಮಾಡಿಕೊಂಡೆ. ನಮ್ಮ ಅಮ್ಮ, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲ ನಿನ್ನ ಪ್ರೀತಿ ಮಾಡಿದ್ರು. ನಮ್ಮ ಮನೆಯಲ್ಲಿ ನೀನು ಒಬ್ಬ ಅಂತ ನಂಬಿಕೊಂಡಿದ್ರು. ಅಂಥ ನಂಬಿಕೆಗೆ ಯಾಕೆ ದ್ರೋಹ ಮಾಡಿದೆ? ಸರ್, ನಾನೇನಂತ ದ್ರೋಹ ಮಾಡಿದೆ ಸರ್? ಏನು ಮಾಡಿದೀಯಾ? ನಂಬಿಕೆನೇ ಈ ಮನೆಗೆ ಆಧಾರ. ಘನತೆ, ಗೌರವ ನಮ್ಮ ಮನೆಯ ಲಾಂಛನ. ಅದಕ್ಕೆ ಒಂದು ಸಣ್ಣ ಘಾಸಿ ಆದ್ರೂ ನಾನು ಸಹಿಸೋದಿಲ್ಲ. ಯಾವ ಉದ್ದೇಶ ಇಟ್ಕೊಂಡು ಈ ನಾಟಕ ಆಡ್ತಾ ಇದೆಯಾ? ಸರ್, ನಾನು ಯಾವ ದುರುದ್ದೇಶನ ಇಟ್ಕೊಂಡು ಈ ಮನೆ ಬರ್ಲಿಲ್ಲ ಸರ್. ನೋಡಿ, ನಿಮ್ ಮಗಳನ್ನ ನಾನು ಮನಸಾರ ಪ್ರೀತಿ ಮಾಡಿದೆ. ನಿಮ್ ಮಗಳಿಂದ ನನಗೆ ನಿಮ್ ಮನೆತನ, ಗೌರವ, ನಿಮ್ ಸಂಪ್ರದಾಯದ ಬಗ್ಗೆ ಗೊತ್ತಾಯ್ತು. ನಿಮ್ಮೆಲ್ಲರೂ ಪ್ರೀತಿನ ಗಳಿಸಿ ನಿಮ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಾಟಕ ಮಾಡಿದೆ. ನಿಮ್ಮ ಹೆಸರಿಗೆ ಮಸಿ ಬೆಳೆಯಕಲ್ಲ. ಒಂದ್ ವೇಳೆ ನಾನು ಹಂಗಾಗಿದ್ರೆ ನಿಮ್ ಮಗಳನ್ನ ಕರ್ಕೊಂಡು ಯಾವತ್ತೂ ಮನೆ ಬಿಟ್ಟು ಹೋಗ್ಬೋದಾಯ್ತು. ಆದ್ರೆ ನಾನು ಹಂಗಲ್ಲ. ನನ್ ನಂಬಿ ಲಕ್ಷ್ಮಿ, ಇಷ್ಟಾದ್ರೂ ಯಾಕೆ ಮೌನವಾಗಿದ್ಯಾ? ನನ್ನನ್ನೇ ಫೂಲ್ ಮಾಡಿದವನಿಗೆ ನನ್ನ ಮಗಳಿಗೆ ಮೋಸ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಗೆಟ್ ಔಟ್. ನೋಡಿದ್ಯಾ ಸುಮಿತ್ರಾ, ಹೆಣ್ಣು ಮಗಳು ಅಂತಂದ್ರೆ ಮಡಿಲಲ್ಲಿ ಕಟ್ಕೊಂಡಿರೋ ಕೆಂಡ ಅಂತಾರೆ. ನಾವು ಹೂವಿನ ಹಾಗೆ ಸಾಕಿದ್ವಿ, ಇವಳು ಕೆಂಡ ಅಂತ ನಿಜ ಮಾಡ್ಬಿಟ್ಲು. ಎಷ್ಟು ಪ್ರೀತಿಯಿಂದ ಸಾಕಿದ್ವಿ, ಹೇಗೆಲ್ಲಾ ಬೆಳೆಸಿದ್ವಿ, ಏನೆಲ್ಲಾ ಕನಸು ಕಂಡ್ವಿ. ಆದ್ರೆ ಇವತ್ತು ಯಾವನು ಅಯೋಗ್ಯನ ಮಾತು ಕೇಳ್ಕೊಂಡು ನಮ್ಮಿಂದ ಎಲ್ಲ ಮುಚ್ಚಿಟ್ಟುಬಿಟ್ಲು. ಇಲ್ಲ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ನಿವಳಿಗೆ ಬೇಗ ಮದುವೆ ಮಾಡಬೇಕು. ನೋಡು, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಇವಳು ಮನೆಯಿಂದ ಆಚೆಗೆ ಹೋಗಬಾರದು. ಆ ಜವಾಬ್ದಾರಿ ನಿಂದು.